ನಿನ್ನ ಕಾರ್ ತಗೊಂಡು ಊರೆಲ್ಲ ಹುಡುಕಾಡಿದ್ರೆ ಬಂದು ಅಡ್ಕೊಂಡು ಕೂತ್ಕೊಂಡು ಎಲ್ಲೈತೆ ಹೇಳಿ ನನ್ನ ಕೂಸು ನಿಮ್ ಕಾಲಿ ಬಿಡ್ತೀನ್ರಪ್ಪ. ನನ್ನ ಕೂಸಿ ನನ್ ಕೊಟ್ಬಿಡ್ರಪ್ಪ. ನನ್ನ ಕೂಸಿ ನನ್ ಕೊಟ್ಬಿಡ್ರಿ. ನಿನ್ನ ಕೂಚಿನ ಸಲುವಾಗಿ ನೀ ಹಿಂಗೆ ಅಳುದು ಖರೀದು ಮಾಡಿದ್ರ ನನ್ನ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಹೊಯ್ಕೋಬೇಕು? ಒಳ್ಳೆ ಮಾತಿಂದ ಕೇಳಾಕತ್ತೀನಿ. ಎಲ್ಲ ಹೇಳಿ ನನ್ನ ಕೂಸು. ತಾಯಿಯಿಂದ ಮಕ್ಕಳನ್ನ ಅಗಿಸಕ ನಿಂತಿರುವ ನೀನು ಅದು ಯಾವ ನರಕಕ್ಕೆ ಹೋಗ್ತೀವ ದೇವರಿಗೆ ಗೊತ್ತು. ಬಾಯಿನ ನರಕದಂತಿರುವುದು ನಿಮ್ಮ ಮನಿ, ಆದ್ರೆ ನಮ್ಮ ಮನಿ ಹಂಗಲ್ಲಪ್ಪ. ಸ್ವರ್ಗ ಸ್ವರ್ಗ ಇದ್ದಂಗೈತೆ. ನಮ್ಮ ಮನೆಗೆ ಬಂದು ಹೋಗೋರ್ಗೆ ಸ್ವರ್ಗದ ದಾರಿ ತೋರಿಸೋರ ನಾವು. ನಿನ್ನ ಗಂಡ ಕೇಳಿದಷ್ಟು ದುಡ್ಡು ಕೊಟ್ಟು ನಿನ್ನ ಮಕ್ಕಳನ್ನ ಖರೀದಿ ಮಾಡಿರೋದು ಸ್ವರ್ಗದಲ್ಲಿರುವ ರಂಭೇರನಾಗಿ ಮಾಡಾಕ. ನಿನಗೂ ಎಷ್ಟು ಬೇಕು ಕೇಳು, ಹೋಗ್ತೀನಿ. ಎಲ್ಲೇ ಚಳಿ ನಂದ್ಕೋಸು. ಬರೇ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳೋ ಹೆಣ್ಣಲ್ರಿ ಈಕಿ. ಏ ಶಾಂತ, ಒಳ್ಳೆ ಮಾತಿನಿಂದ ಹೇಳಕತ್ತೀನಿ. ಇನ್ನೊಂದು ಕೋಸನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳು. ನನ್ನ ಆಸೆಗಾಗಿ ಹೆತ್ತ ಮಕ್ಕಳನ್ನೇ ಮಾರ್ಕೊಳಕ್ ನಿಂತಿರುವ ನೀನು ಒಬ್ಬ ಗಂಡಸ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಿ ಮುಚ್ಚಲೆ ಬಾಯಿ. ನೀನು ಹೊಡೆದದ್ದು 2 ಹೆಣ್ಣು ಕೂಸುಗಳನ್ನ ನಾಳೆ ಅವ್ನು ಓದಿಸಿ ಬೆಳೆಸಿ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಬೇಕಾಗುತ್ತ. ಆ ಸಾಲ ತೀರ್ಸಕ ನಾನು ಹಗಲು ರಾತ್ರಿ ಕಷ್ಟ ಪಡ್ಬೇಕಾಗುತ್ತ. ಅದ ಗಂಡು ಮಕ್ಕಳನ್ನ ಹಡ್ದಿದ್ದಂದ್ರೆ ನಮ್ಮನ್ನ ಮನೆಯಾಗ ಕುಂದಿರಿಸಿ ಸುಖವಾಗಿ ನೋಡ್ಕೊಳ್ತಿದ್ರು. ನೀನು ಹೊಡೆದದ್ದು 2 ಹೆಣ್ಣು ಕೂಸುಗಳನ್ನ. ಅದಕ್ಕೆ ಅವೆರಡು ಕೂಸುಗಳನ್ನ ಇವರಿಗೆ ಮಾರಾಟ ಮಾಡಕತ್ತೀನಿ. ಒಳ್ಳೆ ಮಾತಿನಿಂದ ಹೇಳಕತ್ತೀನಿ. ಇನ್ನೊಂದು ಕೂಸನ್ನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳಿದ್ರೆ ಚಲೋ ಆತು. ಇಲ್ಲ ಅಂದ್ರೆ ಈ ನನ್ನ ಚೂರಿಗೆ ನಿನ್ನ ರಕ್ತದ ರುಚಿ ತೋರಿಸ್ಬೇಕಾಗುತ್ತಾ? ಹುಷಾರ. ಸಾವಿಗಂಜಿ ನನ್ನ ಕೂಸಿರೋ ಜಾಗ ನಾ ಹೇಳೋದಿಲ್ಲ. ನಿನ್ನ ಗಂಡ ಗಂಡನಿಗೆ ಹೆಂಡತಿಯಾಗಿ ಬಾಳೋದಕ್ಕಿಂತ ಮುತ್ತೈದೆಯಾಗಿ ಸತ್ತು ಹತ್ರ ಬರಬೇಡ. ಶೀಲಾ ಮಾದ ಇದೇನು ನೋಡ್ಕೊಂತ ಇಲ್ವಾ? ಇಲ್ಲೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಅಂತ ನನ್ನ ಮೇಲೆ ಬಂದ್ಬಿಡುತ್ತಾ? ಏ ಡ್ರೈವರ್, ತಿರುಗಿಸೋ ಕಾರಣ ನಡಿ ಮದ್ರಿ ಇಲ್ಲಿಂದ ಹೋಗೋಣ. ಕೊನೆಗೂ ನನ್ನ ತಂಗಿಯನ್ನು ಕೊಲೆ ಮಾಡಿಬಿಟ್ಟೇನೋ ಚಾಂಡಾಳು? ಇಲ್ಲ ಬಾಬಾ, ಶಾಂತ ನಾನು ಕೊಂದೇ ಇಲ್ಲ. ಅಯ್ಯ, ಚೂರಿ ಹಿಡ್ಕೊಂಡು ಕೊಲೆ ಮಾಡಿಲ್ಲ ಅಂದ್ರೆ ನೀನ್ ಹೆಂಗೆ ನಂಬಬೇಕು? ನೀನ್ ಹೇಳ್ತಿ ಅಂತ ನನ್ನ ಮೊದಲ ಗೊತ್ತಿತ್ತು. ಅದಕ್ಕೆ ಪೊಲೀಸ್ ಜೀಪಿನೊಂದಿಗೆ ಬಂದಿನಿ. ನೀನಾಗೆ ಪೊಲೀಸ್ ಜೀಪ್ ಹತ್ತಿಯೋ ಅಥವಾ ನಾನ ಕತ್ತಿ ಕೈ ಕೊಡ್ಬೇಕು? ದಯವಿಟ್ಟು ನನ್ನ ಮಾತು ನಂಬ್ರಿ. ಶಾಂತ ನಾನು ಕೊಂದೇ ಇಲ್ಲ. ಮತ್ತು ಸುಳ್ಳು ಬಗಳ್ತೀನೋ ಚಾಂಡ?